ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನಮಸ್ಕಾರ. ಯಾದವ ಸಮುದಾಯದ ಎಲ್ಲ ಮುಖಂಡರಿಗೆ ಸ್ಥಳೀಯ ಶಾಸಕನಾಗಿ ನನ್ನ ನಮಸ್ಕಾರ. ಧರ್ಮ ಮತ್ತು ಅಧರ್ಮದ ಬಗ್ಗೆ ಯುದ್ಧ ಬಂದಾಗ ಧರ್ಮವನ್ನ ಕಾಪಾಡಕ್ಕೆ ನನ್ನ ಪಾಲಿನ ಶ್ರೀಕೃಷ್ಣನಾದ MCS ಅವರಿಗೆ ನಿಮ್ಮ ಚಪ್ಪಾಳೆ ಮುಖಾಂತರ ಸ್ವಾಗತ. ಧರ್ಮವನ್ನ ಸ್ಥಾಪಿಸಿದಂತಹ ಚಿಕ್ಕಬಳ್ಳಾಪುರದಲ್ಲಿ MCS ಅವರಿಗೆ ನನ್ನ ಅಭಿನಂದನೆಗಳು. ಬಹಳಷ್ಟು ಸಂದರ್ಭದಲ್ಲಿ ಹೇಳ್ತಾ ಚಿಕ್ಕಬಳ್ಳಾಪುರಕ್ಕೆ ಜಿಲ್ಲೆಗೆ 800 ಕೋಟಿಗೂ ಹೆಚ್ಚು ಅನುದಾನ ಕೊಟ್ಟು ಸಾಕ್ಷಿ ಗುಡ್ಡೆಗಳಿಗೆ ಸಾಕ್ಷಿಯಾದ MCS ಅವರಿಗೆ ಮತ್ತೊಮ್ಮೆ ನಾನು ಸ್ವಾಗತ ಬಯಸ್ತೇನೆ. ಯಾದವ ಸಮುದಾಯದ ಎಲ್ಲ ಮುಖಂಡ್ರೆ, ಈ ದಯವಿಟ್ಟು ತಾವೆಲ್ಲ ಒಂದು ನೆನಪಿಡ್ಬೇಕು, ಶತಮಾನಗಳಿಂದ ಆಚರಣೆ ಮಾಡಕ್ಕಾಗದೇ ಇರೋ ಸರ್ಕಾರಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಸರ್ಕಾರಿ ಆದೇಶ ಮಾಡಿದ್ದು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅನ್ನೋದು ತಾವ್ಯಾರು ಮರೆತೋಗ್ಬಾರ್ದು. ಅದಕ್ಕೂ ಮುಂಚೆ ಬಹಳಷ್ಟು ಸರ್ಕಾರಗಳು ಬಂದಿತ್ತು, ಸಿದ್ದರಾಮಯ್ಯ ಸಾಹೇಬ್ರೆ ಬರ್ಬೇಕಾಯ್ತು ಇದನ್ನೊಂದು ಅಧಿಕೃತ ಕಾರ್ಯಕ್ರಮ ಮಾಡಕ್ಕೆ. ಯಾಕೆಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಶೋಷಿತ ವರ್ಗಗಳು, ಅಹಿಂದ ವರ್ಗಗಳ ನಾಯಕ, ಅವರಿಗೆ ಈ ಸಮುದಾಯದ ನೋವು ಗೊತ್ತು. ಸೊ ಆ ಸರ್ಕಾರದ್ದು ಯಾದವ ಸಮುದಾಯಕ್ಕೆ ಶ್ರೀಕೃಷ್ಣ ಭವನವನ್ನ ನಮ್ಮ ಸರ್ಕಾರದಲ್ಲಿ ತರೋದು ನನ್ನ ಜವಾಬ್ದಾರಿ. ನಾನು ಖಂಡಿತವಾಗೂ ಆ ಭವನವನ್ನ ನಿರ್ಮಾಣ ಮಾಡಿಸ್ತೇನೆ ಅಂತ ಹೇಳ್ತಾ, ದಯವಿಟ್ಟು DC ಅವರೇ, ಕೆಲವರೆಲ್ಲ ಈಗ ಅನುದಾನ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ, ಅದೆಲ್ಲ ದಯವಿಟ್ಟು ನೋಟ್ ಮಾಡಿಕೊಂಡು ದಯವಿಟ್ಟು ಆ ಭವನಕ್ಕೆ ದಯವಿಟ್ಟು ಅದ್ ನೆನಪಿರ್ಬೇಕು. ಇಲ್ಲಿ ಬಂದಾಗ ಎಕ್ಸೈಟ್ ಆಗಿ ಮಾತಾಡೋದಲ್ಲ. ಈಗ ದಯವಿಟ್ಟು ಈ ಸಮುದಾಯದವರೆಲ್ಲ ಮುನೇಗೌಡ್ರೆ ನೆನಪಿಟ್ಕೋಬೇಕು.